ಈ ಹಿಂದಿನ ವಿಡಿಯೋದಲ್ಲಿ ಒಂದಿಷ್ಟು ಸಂಖ್ಯೆಗಳನ್ನ ಕೊಟ್ಟಿದ್ರು. ಆ ಸಂಖ್ಯೆಗಳನ್ನ ಬಳಸಿ ಗಣಿತದ ಮೂಲ ಕ್ರಿಯೆಗಳನ್ನ ಉಪಯೋಗಿಸಿ ಒಂದು ಕ್ರಿಯೆಯನ್ನು ಮಾತ್ರ ಉಪಯೋಗಿಸಿ 0ಯಿಂದ 20 ಸಂಖ್ಯೆಗಳನ್ನ ಯಾವ ರೀತಿ ಪಡೆದುಕೊಳ್ಳುವುದು ಎನ್ನುವುದನ್ನು ನೋಡ್ಕೊಂಡಿದ್ವಿ. ಈ ವಿಡಿಯೋದಲ್ಲಿ ಅಡ್ಡ ಸಾಲು ಮತ್ತು ಕಂಬ ಸಾಲುಗಳನ್ನ ಬಳಸಿ ಗುಣಾಕಾರ ಮಾಡುವುದು ಹೇಗೆ, ಮತ್ತ ಒಂದು ಸಂಖ್ಯೆಯನ್ನ 10, 100, 1000, 10,000, ಲಕ್ಷ ಇನ್ನು ಮುಂತಾದ ಸಂಖ್ಯೆಗಳ ಈಸಿಯಾಗಿ ಗುಣಾಕಾರ ಮಾಡುವುದು ಹೇಗೆ, ಮತ್ತ ಅಕ್ಯುರೇಟ್ ಆಗಿ ಅತಿ ವೇಗವಾಗಿ ಕರೆಕ್ಟ್ ಆಗಿ ಅತಿ ವೇಗವಾಗಿ ಗುಣಾಕಾರ ಮಾಡುವುದು ಹೇಗೆ ಅನ್ನೋದನ್ನ ನೋಡೋಣ. ಆರ್ಡರ್ ಆಫ್ ನಂಬರ್ಸ್ ಇನ್ ಮಲ್ಟಿಪ್ಲಿಕೇಶನ್, ಗುಣಾಕಾರದಲ್ಲಿ ಸಂಖ್ಯೆಗಳ ಕ್ರಮ. ದಿಲ್ಜಿತ್ ಕೌರ್ runs a milk processing unit. ದಿಲ್ಜಿತ್ ಕೌರ್ ಅವರು ಮಿಲ್ಕ್ ಪ್ರೊಸೆಸಿಂಗ್ ಯೂನಿಟ್ ಅನ್ನ ನಡೆಸ್ತಾ ಇದ್ದಾರೆ. She has arranged the butter packet in the following ways. Find the number of butter packets in each case. What pattern do you notice or observe? Discuss in class. Okay, you butter packet ನೋಡ್ರಿ, ಎರಡು ಅಡ್ಡ ಸಾಲು. ಇಲ್ಲಿ ಫಸ್ಟ್ ಗೆ ಇರೋ ನಂಬರ್ ಅನ್ನ ರೋಸ್ ಅಂತೀವಿ. ರೋಸ್, ನಂಬರ್ ಆಫ್ ರೋಸ್, ಅಡ್ಡ ಸಾಲುಗಳ ಸಂಖ್ಯೆ. ನಂಬರ್ ಆಫ್ ಕಾಲಮ್ಸ್, ವರ್ಟಿಕಲ್ ಕಾಲಮ್ಸ್. ನೋಡ್ರಿ, ನಂಬರ್ ಆಫ್ ರೋಸ್ 2 ಅದಾವು, ನಂಬರ್ ಆಫ್ ಕಾಲಮ್ಸ್ 3 ಅದಾವು. 2 3 6. ಇದನ್ನೇ ನಾವು ಈಗ ರೋಸ್ 3 ಮಾಡಿದ್ರು. 1 2 3 3 ಅಡ್ಡ ಸಾಲು ಅದಾವು, 2 ಕಂಬ ಸಾಲು. 3 2 6. ನೋಡ್ರಿ, ನಂಬರ್ ಆಫ್ ರೋಸ್, ನಂಬರ್ ಆಫ್ ಕಾಲಮ್ಸ್. ನೀವು ಮುಂದ PUC ಯಲ್ಲಿ ಮತ್ತ ಸ್ವಲ್ಪ ಪ್ರಮಾಣದಲ್ಲಿ SLC ವರೆಗೂ 9th 10th ಬರುತ್ತ. ಮ್ಯಾಟ್ರಿಕ್ಸ್, ಟ್ರಾನ್ಸ್ಪೋಸ್ ಆಫ್ ಮ್ಯಾಟ್ರಿಕ್ಸ್ ಬರುತ್ತ. ಎ ಮತ್ತ A ಡ್ಯಾಶ್ ಅಂತ ಕರಿತೀವಿ. ಎದಲ್ಲಿನ ರೋಸ್ ಮತ್ತು ಕಾಲಮ್ ಅನ್ನ, ರೋಸ್ ಇದ್ದಿದ್ದನ್ನ ಕಾಲಮ್ ಮಾಡೋದು, ಕಾಲಮ್ ಇದ್ದಿದ್ದನ್ನ ರೋಸ್ ಮಾಡಿದಾಗ A ಡ್ಯಾಶ್ ಬರುತ್ತ. ಅದಕ್ಕೆ ಟ್ರಾನ್ಸ್ಪೋಸ್ ಆಫ್ ಮ್ಯಾಟ್ರಿಕ್ಸ್ ಅಂತ ಹೇಳ್ತಾರೆ. ಇದು ಟ್ರಾನ್ಸ್ಪೋಸ್ ಆಫ್ ದಿಸ್. ಮುಂದ ಅದನ್ನ ಹೇಳ್ಕೊಡುತ್ತಾ. ಈಗ ಇಷ್ಟನ್ನ ನೆನ್ಪಿಟ್ಕೊಂಡಿರಿ ಸಾಕು. ಇದು ಅಡ್ಡ ಸಾಲು ಮತ್ತು ಕಂಬ ಸಾಲು ಅಂತ ನೆನಪಿಟ್ಕೊಳ್ರಿ. ಮೊದ್ಲಿಗೆ ಬರೋದು ಅಡ್ಡ ಸಾಲು, ನಂತರ ಬರೋದು ಕಂಬ ಸಾಲು. ಇಲ್ಲಿ ನೋಡ್ರಿ, ಈಗ 1 2 3 4 5 ಅಡ್ಡ ಸಾಲುಗಳು. 5 ರೋಸ್. ನೋಡ್ರಿ, 1 2 3 4 5 6 7 8 8 ಕಾಲಮ್ಸ್. 5 8s 40. ಇಲ್ಲೇ 40 ಈ ತರದ ಬಾಕ್ಸ್ ಗಳದಾವು. ನೆಕ್ಸ್ಟ್ ನೋಡ್ರಿ, ಈಗ ಅಡ್ಡ ಸಾಲು 8 ಆದವು, ಕಂಬ ಸಾಲು 5 ಆಗ್ಯಾವ. ಈ ಚಿತ್ರದಲ್ಲಿ 8 5 40. ನೆಕ್ಸ್ಟ್ ಇಲ್ಲಿ ನೋಡ್ರಿ, 1 2 3 4 5 6 ಅಡ್ಡ ಸಾಲದವು. ಕಂಬ ಸಾಲು ನೋಡ್ರಿ, 1 2 3 4 5 6 7 8 9 10 11 12 13. 13 78. ಇಲ್ಲೇ 6 13 78, 13 78. ಇದು 78 ಬರುತ್ತ. ಇಲ್ಲಿ ನೋಡ್ರಿ, ಬೇಕಂದ್ರೆ ಈ ತರ ಮಾಡ್ಯಾರ. ಇದನ್ನ ಹಿಂಗೊಳಿಸ್ಯಾರ. 1 2 3 4 5 6 6 ಕಂಬ ಸಾಲು ಮಾಡ್ಯಾರ, 13 ಅಡ್ಡ ಸಾಲು ಮಾಡ್ಯಾರ. ಫಸ್ಟ್ ಗೆ ಅಡ್ಡ ಸಾಲನ್ನ ಹೇಳಿ ನಂತರ ಕಂಬ ಸಾಲು ಹೇಳ್ತೀವಿ. ಹಂಗಂದ್ರ 13 ಎರಡನೇದ್ರಲ್ಲಿ 13 ಅಡ್ಡ ಸಾಲು, 6 ಕಂಬ ಸಾಲು. 13 rows 6 columns. ಇದನ್ನ ನೋಡೋಣ.
ಈಗ ನೆಕ್ಸ್ಟ್ ಈ ಅಂತ ಕೊಟ್ರ 10 5 50. ಇದು ತುಂಬಾ ಸುಲಭ. ಏನಂದ್ರ 10ರೊಂದಿಗೆ 100ರೊಂದಿಗೆ 1000ದೊಂದಿಗೆ 10,000ದೊಂದಿಗೆ ಹೀಗೆ ಸಂಖ್ಯೆಯನ್ನ ಗುಣಾಕಾರ ಮಾಡೋದು ತುಂಬಾ ಈಸಿ. ಏನಂದ್ರ ಇಲ್ಲಿರೋ ಸಂಖ್ಯೆಯನ್ನ ಹೆಂಗೈತಿ ಹಂಗ ಇಡೋದು. 10ರೊಂದಿಗೆ ಗುಣಾಕಾರ ಮಾಡ್ತಿದ್ವಿ ಅಂದ್ರ ನಂತರ 0 ಐತಲ್ಲ ಆ 0ಯನ್ನ ಇಡೋದು. ಬಲಗಡೆ ಇದನ್ನ ಬಲಗಡೆ ಇತ್ತಂದ್ರ ಅದನ್ನ ಹೆಂಗ್ ತಗೊಂತೀವಿ ನೋಡ್ರಿ. 5 10 ಅಥವಾ 5 ಹೆಂಗೈತಿ ಹಂಗ ಇಡ್ತೀವಿ. ಪುಟ್ 5 ಆಸ್ ಇಟ್ ಈಸ್. ಅಥವಾ ಯಾವ್ದೇ ಸಂಖ್ಯೆ x ಅಂತ ಇತ್ತಂದ್ರೆ x ಹಂಗ ಇಡ್ತೀವಿ. ಮುಂದೊಂದ್ 0 ಐತಿ 0 ಇಡ್ತೀವಿ. ಈ ತರ ಇದನ್ನ ನೋಡ್ರಿ. 5 10 ಮಾಡ್ಯಾರ 50. 10 5 50 5 10 50. ಇಲ್ಲಿ ನೋಡ್ರಿ, ಇಲ್ಲಿ 0 ಹಂಗ ಇಟ್ರು ನಡೆಯುತ್ತ ಇಲ್ಲ. ಇಲ್ಲೇ 8 7 16. ಇದನ್ನ 16. ಮುಂದಿನ 0 ಐತಿ 28. ನಿಮಗ್ ಗೊತ್ತು 28 160. 29 180 ಅಂತ. 160. 12 9 108. 9 12 108. ಈ ತರ. ವಾಟ್ ಈಸ್ 9 into 0? 0 into 9 0 ಬರುತ್ತೆ. ಯಾವುದೇ ಸಂಖ್ಯೆಯೊಂದಿಗೆ ಯಾವುದೇ ಸಂಖ್ಯೆಯನ್ನ 0ಯೊಂದಿಗೆ ಗುಣಾಕಾರ ಮಾಡಿದಾಗ ನಮ್ಗೆ 0 ದೊರೆಯುತ್ತದೆ. If you multiply any number with a 0, we get 0 as answer. Next one. The number of groups and the group size are interchanged in each case above, but the total number of butter packets remain the same. ನೋಡ್ರಿ, ಈಗ ಅದನ್ನ ಏನ್ ಮಾಡ್ಯಾರ, ರೋಸ್ ಅನ್ನ ಕಾಲಮ್ ಮಾಡ್ಯಾರ, ಕಾಲಮ್ ಅನ್ನ ರೋಸ್ ಮಾಡ್ಯಾರ. ಇಲ್ಲಿ ಯಾವ ತರ ಅಂದ್ರ 1 2 3 ಹಂಗ ನಿಮ್ಗೆ ತೋರಿಸ್ತಾ ಇದ್ದೀನಿ. 4 5 6 ಈ ತರ ಇತ್ತಂದ್ರ ಇಲ್ಲೇ 2 rows ಐತಿ. ಇದನ್ನ ಹೆಂಗ್ ಬರಿತೀವಿ? 2 rows 3 columns. 1 2 3 ಕಾಲಮ್ಸ್ ಐತಲ್ಲ. ಇದನ್ನ ನಾವು 1 2 3 4 5 6 ಈಗ ಎಷ್ಟು ರೋಸ್ ಆದವು? 3 rows 2 columns. 1 column 2 column ಈ ತರ ಮಾಡ್ಯಾರ ಇಲ್ಲಿ. ಹೌದಾ? ಇದು ಗೊತ್ತಿರ್ಬೇಕು ನಿಮ್ಗ. ಇಲ್ಲಿ ಆನ್ಸರ್ ಏನ್ ಬರುತ್ತಾ? 2 3 6. ಇಲ್ಲೇ 3 2 6 ಬರುತ್ತ. ಪ್ಯಾಟರ್ನ್ ಇನ್ ಮಲ್ಟಿಪ್ಲಿಕೇಶನ್ ಬೈ ಟೆನ್ಸ್ ಅಂಡ್ ಹಂಡ್ರೆಡ್ಸ್ ತುಂಬಾ ಚೆನ್ನಾಗೈತಿ ಇದು. ಇದನ್ನ ಸಪರೇಟ್ ಆಗಿ ಇನ್ನೊಂದು ವಿಡಿಯೋದಲ್ಲಿ ನೋಡೋಣ. ಇದಿಷ್ಟು ಈ ವಿಡಿಯೋದಲ್ಲಿ. ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿತ್ತು ಅಂದ್ರೆ ಒಂದು ಲೈಕ್ ಮಾಡಿ, ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ನಾವು ಅಪ್ಲೋಡ್ ಮಾಡುವ ಎಲ್ಲ ವಿಡಿಯೋಗಳ ನೋಟಿಫಿಕೇಶನ್ ಪಡೆಯಲು ಬೆಲ್ ಐಕಾನ್ ಅನ್ನು ಒತ್ತಿ.